ನನ್ನ ನಮಸ್ಕಾರಗಳು. ಇಂದು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸಂಸ್ಕೃತಿ ಎಂದರೆ ಒಂದು ನಿರ್ದಿಷ್ಟ ಸಮೂಹದ ಜನರ ಜೀವನ ವಿಧಾನ. ಇದರಲ್ಲಿ ನಂಬಿಕೆಗಳು, ಮೌಲ್ಯಗಳು, ಕಲೆ, ಕೌಶಲ್ಯಗಳು, ಸಂಪ್ರದಾಯಗಳು, ರೂಢಿಗಳು, ಭಾಷೆ, ಪರಂಪರೆಗಳು ಸಮ್ಮಿಲನವಾಗಿದೆ. ಇಂದಿನ ಈ ವೇದಿಕೆಯು ನನ್ನ ಕುಂದಾಪುರ, ನನ್ನ ಕುಂದಗನ್ನಡದ ಸಂಸ್ಕೃತಿ ಸಂಪ್ರದಾಯದ ಅನಾವರಣಕ್ಕೊಂದು ಅವಕಾಶ ಎಂದು ಭಾವಿಸಿ ಮಾತಿಗಿಳಿಯುತ್ತೇನೆ. ನಮ್ಮ ಹಿರಿಯರು ಹೇಳುತ್ತಿದ್ದ ಒಂದು ಅರ್ಥಗರ್ಭಿತವಾದ ನಾನುಡಿಯೊಂದು ನೆನಪಾಗುತ್ತದೆ. ಅದೇನೆಂದರೆ, ದಿಲ್ಲಿಗಿಂತ ಹಳ್ಳಿಯೇ ಲೇಸು. ಹೌದು, ನನ್ನೂರು, ನಮ್ಮ ಜನ, ನಮ್ಮ ಭಾಷೆ, ನಮ್ಮ ಸಂಪ್ರದಾಯ, ನಮ್ಮ ಉಡುಪು, ಆಹಾರ, ಆಟಪಾಠ ಎಲ್ಲಕ್ಕೂ ಅದರದೇ ಆದ ತೂಕವಿದೆ. ನನ್ನೂರ ಜನರು ಮುಗ್ಧ ಮನಸ್ಸಿನ ಜೀವಿಗಳು. ಅವರಿಗೆ ಅವರ ದೈವಗಳು, ಆಚರಣೆಗಳು, ಹಬ್ಬಗಳು, ಉಡುಗೆ ತೊಡುಗೆಗಳಲ್ಲಿ, ಹಾವಭಾವಗಳಲ್ಲಿ, ಮಾತುಕತೆಗಳಲ್ಲಿ, ನಾಜೂಕಿನ ಭಾವಭಾವನೆಗಳು, ಅದಕ್ಕೂ ಮಿಗಿಲಾದ ಶ್ರದ್ಧಾ ನಂಬಿಕೆಗಳಿವೆ. ಇದ್ಯಾವುದು ಸಮಯಕ್ಕೆ ತಕ್ಕಂತೆ, ಲಾಭಕ್ಕೆ ತಕ್ಕಂತೆ ಬದಲಾಗುವ ಭಾವನೆಗಳಲ್ಲ. ಹೊರತಾಗಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಎಳೆ ಎಳೆಯಾಗಿ ಪರಿಪಾಲಿಸುವ ಮುಗ್ಧತೆ, ಅದನ್ನು ಜವಾಬ್ದಾರಿಯಂತೆ ಪಾಲಿಸಿ ಜೀವನ ನಡೆಸುವ ಶೈಲಿ ನನಗೆ ಅಚ್ಚುಮೆಚ್ಚು. ಇಂದಿನ ಪ್ರಪಂಚದಲ್ಲಿ ಮೊಬೈಲ್ನಲ್ಲಿ ಲಕ್ಷ ಸ್ನೇಹಿತರಿದ್ದರೂ ಪಕ್ಕದ ಮನೆಯವರ ಪರಿಚಯವಿರುವುದು ಬಹಳ ಅಪರೂಪ. ಆದರೆ ನಮ್ಮ ಊರಿನ ಸಂಸ್ಕೃತಿ ಸಂಪ್ರದಾಯ, ಹಬ್ಬ ಹರಿದಿನ, ಆಚರಣೆಗಳು ನಮ್ಮನ್ನು, ನಮ್ಮ ಬಂಧು ಬಾಂಧವರನ್ನು ಒಟ್ಟುಗೂಡಿಸುತ್ತದೆ. ಊರಿಗೆ ಊರೇ ಸೇರಿ ದೀಪಾವಳಿ, ನಾಗರ ಪಂಚಮಿ, ದಸರಾ ಹೀಗೆ ಅನೇಕ ಹಬ್ಬಗಳನ್ನು ಆಚರಿಸುವಾಗ ನಮ್ಮ ಪರಂಪರಾಗತವಾಗಿ ಬಂದಿರುವ ಸಂಸ್ಕೃತಿಯ ಕೊಡುಗೆ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಹೀಗೆ ವಿಭಿನ್ನ ಪ್ರದೇಶದಲ್ಲಿ ವಾಸಿಸುವ ಜನರು ವಿಭಿನ್ನ ರೀತಿಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸುತ್ತಾ ಬಂದಿರುತ್ತಾರೆ. ಈ ಸಂಸ್ಕೃತಿಯನ್ನು ಗುರುತಿಸಿ ಪರಂಪರೆಯ ಅಸ್ತಿತ್ವವನ್ನು ಹೆಚ್ಚಿಸುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಭಾರತದ ಸಂಸ್ಕೃತಿ ಪುರಾತನ ಇತಿಹಾಸವನ್ನು ಹೊಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕೃತಿಯು ಪಾರಂಪರಿಕ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೆಮ್ಮೆಯ ಸೊಗಡಾದ ನಮ್ಮ ಸಂಸ್ಕೃತಿ ಅಧೋಗತಿಯತ್ತ ಹೆಜ್ಜೆ ಇಡುತ್ತಿದೆ. ಕಾರಣವೇನೆಂದರೆ, ಆಧುನಿಕತೆಯತ್ತ ಸಾಗುತ್ತಿರುವ ನಾವು ನಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಪ್ರೀತಿ, ವಿಶ್ವಾಸಕ್ಕೆ ಹೆಸರಾದ ನಮ್ಮ ತವರೂರಿನ ಭಾಷೆಗಳ ಸೊಗಡನ್ನು ಮರೆಯುತ್ತಿದ್ದೇವೆ. ನಮ್ಮತನವನ್ನು ಬಿಟ್ಟು ಬೇರೆಯವರು ಕೀಕೊಟ್ಟು ಆಡಿಸುವ ಗೊಂಬೆ ನಾವಾಗಿದ್ದೀವಿ. ಸ್ನೇಹಿತರೆ, ಸಂಸ್ಕೃತಿಯನ್ನು ನಾವು ಯಾವತ್ತೂ ಕಡೆಗಣಿಸಬಾರದು. ನಮ್ಮ ಸಂಸ್ಕೃತಿಯನ್ನು ಪ್ರಪಂಚದಾದ್ಯಂತ ಪಸರಿಸಲು ನಾವೆಲ್ಲ ಶ್ರಮ ಪಡೋಣ ಎಂದು ಹೇಳುತ್ತಾ, ನನ್ನ ಊರು, ನನ್ನ ಜನ, ನನ್ನ ಭಾಷೆ, ನನ್ನ ದೈವ ಎಲ್ಲರಿಗೂ ಶಿರಸಾಷ್ಟಾಂಗ ನಮಿಸುತ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪೃಥ್ವಿ, ಎಕ್ಸಾಕ್ಟ್ 3 ನಿಮಿಷದಲ್ಲಿ ನಿಲ್ಲಿಸಿಬಿಟ್ಟಿದ್ದೀರಿ. ಸೊ ಪ್ರಿಪರೇಷನ್ಸ್ ಜೋರಾಗಿಯೇ ಇತ್ತು ಹಾಗಾದ್ರೆ ಅಲ್ವಾ? ಟೈಮ್ ನೋಡ್ಕೊಂಡು ಪ್ರಿಪೇರ್ ಮಾಡಿದ್ರಾ? ಹೌದು, ಟೈಮ್ ನೋಡ್ಕೊಂಡೇ ಪ್ರಿಪೇರ್ ಮಾಡಿರುವಂಥದ್ದು. ಅದಕ್ಕೆ 3 ನಿಮಿಷಕ್ಕೆ ನಿಲ್ಲಿಸಿದ್ದೀರಾ. ಸೊ ನಿಮ್ಮ ಒಂದು ಪ್ರೆಸೆಂಟೇಷನ್ ಹೇಗಿತ್ತು ಅಂತ ಹೇಳಿ ನಮ್ಮ ಜಡ್ಜಸ್ ಅನ್ನ ಕೇಳೋಣ. ಅಲ್ವಿನ್ ದಾಂತಿ ಸರ್. ಋತ್ವಿ, ಎಸ್ ಸರ್. ಮುಗ್ಧ ಹುಡುಗಿ, ಥ್ಯಾಂಕ್ ಯು ಸರ್. ನಿನ್ನ ಭಾಷಣದಲ್ಲಿ ಮುಗ್ಧತೆ, ಮುಗ್ಧ ಎಂಬುದಾಗಿ ಸುಮಾರು ಸರಿ ಬಂತು. ಆ ಮುಗ್ಧ ಹೇಳುವಾಗ ಮುಗ್ಧ ಮನಸ್ಸು, ನಿನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಕೂಡ ಮುಗ್ಧವಾಗಿತ್ತು. ನಿನಗೆ ಭಾಷಣವನ್ನು ಬರೆದುಕೊಟ್ಟವರು ಯಾರೇ ಇರಲಿ, ಅವರಿಗೊಂದು ಹ್ಯಾಟ್ಸ್ ಆಫ್. ಯಾಕೆ ಅಂತ ಹೇಳಿದರೆ, ನಿಜವಾಗಿ ಭಾಷಣದ ಒಳ ಅರ್ಥವನ್ನು ಅರ್ಥ ಮಾಡಿಕೊಂಡವರು ನಿನಗೆ ಬರೆದುಕೊಟ್ಟವರು ಅಥವಾ ನಿನಗೆ ಗೈಡ್ ಮಾಡಿದವರು. ನಿನ್ನ ಕುಂದ ಕನ್ನಡವನ್ನು, ನೀನು ನಿನ್ನ ಊರಿನ ಸಂಸ್ಕೃತಿಯನ್ನು, ಭಾಷಣವನ್ನು ಮುಗಿಸುವ ರೀತಿಯಲ್ಲಿ ನೀನು ಹೇಳಿದೆ. ನಿನ್ನ ಊರಿಗೆ, ನಿನ್ನ ದೈವಗೆ, ನಿನ್ನ ಭಾಷೆಗೆ ನಾನು ನಮಿಸುತ್ತೇನೆ ಅಂತ ಹೇಳಿ. ಇದು ಸಂಸ್ಕೃತಿ, ಇದು ಸೊಗಡು. ಬಹಳ ಚೆನ್ನಾಗಿ ಹೇಳಿದಿ. ಕುಂದ ಕನ್ನಡದ ಕೆಲವು ಶಬ್ದಗಳು ಬಂದಿದ್ರೆ ಇನ್ನೂ ಕೂಡ ಒಳ್ಳೆಯದಾಗ್ತಿತ್ತು. ಅದು ಟೈಮ್ ಇರಲಿಲ್ಲ. 3 ನಿಮಿಷ, 3 ನಿಮಿಷದೊಳಗೇನೆ 3 ನಿಮಿಷ ಒಳಗೇನೆ ಹೀಗೆ ಮಾತನಾಡುವಾಗ ಒಂದು ಗಾದೆ ಹೇಳಿದೆಯಲ್ಲ, ಗಾದೆ ಹೇಳು. ಒಂದು ಗಾದೆ ಮಾತಿತ್ತಲ್ಲ, ದಿಲ್ಲಿಗಿಂತ ಹಳ್ಳಿಯೇ ಲೇಸು. ಡೆಲ್ಲಿಗಿಂತ ಹಳ್ಳಿಯೇ ಲೇಸು. ಆ ಕುಂದ ಕನ್ನಡದಲ್ಲಿ ಎಷ್ಟೋ ಗಾದೆಗಳಿವೆ ಇದಕ್ಕೆ ಸಂಬಂಧಪಟ್ಟದ್ದು. ಸೊ ಅದನ್ನೊಂದು ಹೇಳಿದರೆ ಇನ್ನೂ ಕೂಡ ಒಳ್ಳೆಯದಾಗ್ತಿತ್ತು. ಬಹಳ ಮುಗ್ಧವಾಗಿದ್ದಿ. ಇದು ಭಾಷಣದಲ್ಲಿ ಮಾತ್ರವ, ಮನೆಯಲ್ಲಿ, ಶಾಲೆಯಲ್ಲಿ ಮುಗ್ಧವ ನೀನು? ತಮ್ಮ ಇದ್ದಾನೆ, ಅಣ್ಣ ಇದ್ದಾನೆ ನಿನಗೆ? ತಂಗಿ ಇದ್ದಾಳ? ಎಷ್ಟನೇ ಕ್ಲಾಸು? ಅವಳಲ್ಲಿ ಹೇಳಿದರೆ ಸತ್ಯ ಗೊತ್ತಾಗುತ್ತೆ ನೀನು ಎಷ್ಟು ಮುಗ್ಧೆ ಅಂತ.
ಅವಳು ಜೋರ ನೀನು ಜೋರ? ಅವಳೇ. ಅವಳೇ ನೋಡಿ, ಇಲ್ಲಿ ಗೊತ್ತಾಗ್ತದೆ ಮುಗ್ಧತೆ. ಇರಲಿ, ನನ್ನ ಲೆಕ್ಕದಲ್ಲಿ ನಿಮ್ಮ ಭಾಷಣ ಒಂದು ಏನು ಎಲ್ಲ ರಿಕ್ವೈರ್ಮೆಂಟ್ ಇತ್ತು ಆ ಎಲ್ಲ ರಿಕ್ವೈರ್ಮೆಂಟ್ ಮುಟ್ಟಿದೆ. ಹಾಗಾಗಿ ಭಾಳ ಖುಷಿಯಾಗಿದೆ. ವಿಷಯವನ್ನು ಹೇಗೆ ಅರ್ಥೈಸ್ಕೊಳ್ಳಬಹುದು ಎಂಬುದಾಗಿ ನೀನು ತೋರಿಸ್ಕೊಟ್ಟಿದ್ದೀಯಾ. ಹ್ಯಾಟ್ಸ್ ಆಫ್ ಟು ಯು, ಗ್ರೇಟ್. ಥ್ಯಾಂಕ್ ಯು ಸರ್. ಶ್ರೇಯಸ್ ಕೋಟ್ಯಾನ್ ಸರ್. ರಿತ್ವಿ ಎಷ್ಟನೇ ಕ್ಲಾಸ್ ನೀವು? 8ನೇ ತರಗತಿ. 8ನೇ ತರಗತಿ. ಸ್ಕೂಲಲ್ಲೆಲ್ಲ ಮಾಡ್ತೀರಾ? ಸ್ಪೀಚ್ಗೆಲ್ಲ ಹೋಗ್ತೀರಾ? ಹೌದು. ಏನು ಹೇಳ್ತಾರೆ ಟೀಚರ್ಸ್ಗಳು ನಿಮ್ಮ ಸ್ಪೀಚ್ ಕೇಳಿ? ಒಳ್ಳೆ ಆಯ್ತು ಅಂತ. ಒಳ್ಳೆ ಆಯಿತು, ನಾವು ಅದೇ ಹೇಳ್ತೇವೆ, ಒಳ್ಳೇದಾಯಿತು. ಎಲ್ಲ ನಿಮ್ಮ ಕಂಟೆಂಟಿಂದ ಹಿಡಿದು ನಿಮ್ಮ ಪ್ರೆಸೆಂಟೇಷನ್ ಬಹಳ ಚೆಂದ ಇತ್ತು. ಮತ್ತು ಸರ್ ಹೇಳಿದಾಗೆ ಇಡೀ ಸ್ಪೀಚ್ನ ಉದ್ದಕ್ಕೂ ಒಂದು ಮುಗ್ಧತೆ ಇತ್ತು. ಆ ಮುಗ್ಧ ವರ್ಡ್ ಕೂಡ ನೀವು ಭಾಳಷ್ಟು ಸಲ ಯೂಸ್ ಮಾಡಿದ್ದೀರಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಮುಗ್ಧ ಹುಡುಗಿ ಅಂತ ಹೇಳ್ಕೊಂಡು ಹೆಸರನ್ನು ಪಡ್ಕೊಂಡು ಬಿಟ್ರಿ ಋತ್ವಿ. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ ಈಗ? ಸೊ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಆರ್ ವೇಟಿಂಗ್ ಲಿಸ್ಟಲ್ಲಿ ಇರ್ತೀರಾ? ನನ್ನ ಪ್ರಕಾರ ಓಕೆ, ಒಳ್ಳೆ ಆಯಿತು. ನಿಮ್ಮ ಪ್ರಕಾರ ಒಳ್ಳೇದಾಗಿದೆ. ಬಟ್ ಈಗ ನಾವು ಇಷ್ಟು ತನಕ ಜಡ್ಜಸ್ ಏನು ಹೇಳಿದ್ರು, ಒಳ್ಳೆ ಆಗಿದೆ ಅಂತಲೇ ಹೇಳಿದ್ದಲ್ವಾ? ಸೊ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ವೇಟಿಂಗ್ ಲಿಸ್ಟಲ್ಲಿ ಇರ್ತೀರಾ ಅಂತ ಹೇಳೋದನ್ನು ಅವರಿಂದನೇ ಕೇಳೋಣ. ಓಕೆ, ಯಾರ ಹತ್ರ ಕೇಳ್ತೀರಾ ನೀವೀಗ? ಯಾರಾದರೂ ಯಾರಾದರೂ ಆಗ್ತದಾ? ಓಕೆ ಫೈನ್ ಸರ್, ತೀರ್ಮಾನವನ್ನು ಒಂದ್ಸಲ ಹೇಳಿಬಿಡಿ. ತೀರ್ಮಾನವನ್ನು ಮುಂದೆ ಅಲ್ಲಿ ಮಾಡ್ತೇನೆ ನಾನು. ಮೊದಲು ಯಾರು ಹೇಳಬೇಕಂತ ಹೇಳಿ. ಅವರ ಇವರ? ಯಾರಾದ್ರೂ. ಅದು ಆಗುದಿಲ್ಲ, ನೀವೇ ಹೇಳಿ. ವೆರಿ ಗುಡ್. ಸೊ ತಂಗಿ ಹೆಸರೇನು? ರಿಧಿ. ರಿಧಿ. ನಿನ್ನ ಹೆಸರು ಋತ್ವಿ, ಅವಳದು ರಿಧಿಯಾ? ಓಕೆ. ಜಾಸ್ತಿ ಬೈಗಳು ತಿನ್ನೋದು ಯಾರು, ನೀನಾ ಅವಳ? ಇಬ್ರು. ಅಲ್ಲಲ್ಲ, ಸಾಮಾನ್ಯವಾಗಿ ನಾನೇ. ನೀನೇ ಅಲ್ವಾ? ಯಾವಾಗಲೂ ಹಿರಿ ಮಕ್ಕಳಿಗೆ ಜಾಸ್ತಿ ಬೈಗುಳ. ಟಿವಿಯ ರಿಮೋಟ್ಗೋಸ್ಕರ ಜಗಳ ಆಡೋದು ಕೂಡ ಕೊನೆಗೆ ಅದು ಅಮ್ಮ ತಂದು ಬಂದು ರಿಮೋಟ್ ಕೊಡೋದು ಯಾರಿಗೆ? ಅವಳಿಗೆ. ಅವಳಿಗೆ. ಎಲ್ಲ ಅವಳಿಗೆ ಆದರೆ ಸಿಲೆಕ್ಟ್ ನಿನಗೆ ಮಾಡ್ತೇವೆ ನಾವು. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಿ ಸರ್? ಹೌದು ಸರ್. ಇವರು ಸೆಲೆಕ್ಟೆಡ್. ಥ್ಯಾಂಕ್ ಯು ನೀವು ಸರ್. ಹಾರಬೇಕು ನೀವೀಗ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಇನ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆಯ ಪ್ರಿಪರೇಷನ್ಸನ್ನು ಮಾಡ್ಕೊಂಡು ಬನ್ನಿ. ಋತ್ವಿ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್.